ಕೇರಳದ ತಿರುವನಂತಪುರದಲ್ಲಿ ಕಾಂಗ್ರೆಸ್ಸಿನ ಶಶಿ ತರೂರ್ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಅವರಿಗೆ ತೀವ್ರ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. 1000 ಓಟಲ್ಲಿ ಮುಂದಿದ್ದಾರೆ ಅಷ್ಟೇ. ಒಂದು ಹಂತದಲ್ಲಿ ಅವರೇ ಮುಂದಿದ್ದರು ಬಿಜೆಪಿಯವರು, ಒಂದು 10,000 12,000 17,000, ಈಗ 900 ಮತದಲ್ಲಿ ಅವರು ಮುಂದಿದ್ದಾರೆ. ಶಶಿ ತರೂರ್ ಅತ್ಯಂತ ಸುಲಭವಾಗಿ ಗೆದ್ದುಕೊಂಡು ಹೋಗ್ತಾ ಇದ್ದಿದ್ದ ಕ್ಷೇತ್ರದಲ್ಲಿ ಈ ಬಾರಿ ಸರಿಯಾದ ಟಕ್ಕರ್ನ ಕೊಟ್ಟಿದ್ದಾರೆ ಬಿಜೆಪಿನಲ್ಲಿ. ಅಲ್ಲಿ ಒಂದು ಕ್ಷೇತ್ರ ಗೆದ್ದು ಇದ್ದಾರೆ, ಒಂದು ಕ್ಷೇತ್ರ ಗೆದ್ದಾಗಿದೆ ತ್ರಿಶೂರ್ನ, ಇನ್ನೊಂದು ಇದಾಗಿದೆ. ಹಂಗೆ ನೋಡಿದ್ರೆ ಬಿಜೆಪಿಯ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಮೇಲೆ ತೋರಿಸಿದ್ದಷ್ಟು ಪ್ರೀತಿ ಮತ್ತು ಸಮಯ ಏನಿದೆ, ಅದನ್ನು ಯಾರೋ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಕರ್ನಾಟಕದ ಮೇಲೆ ತೋರಿಸಿದ್ರು ಇನ್ನೊಂದು 4 ಸೀಟಾರು ಬರ್ತಿತ್ತು ಅಂತ. ಅಲ್ಲಿ ಕೇರಳದಕ್ಕಿಂತ ತಮಿಳುನಾಡು ಮೇಲೆ ಭಾಳ ತೋರಿಸಿದ್ರು. ಅಲ್ಲೇನು ಲಾಭ ಆದಂಗಿಲ್ಲ ಅವ್ರಿಗೆ ತಮಿಳುನಾಡಲ್ಲಿ, ಬಟ್ ಕೇರಳದಲ್ಲಿ 2 ಸೀಟ್ ಲಾಭ ಆಗೋಂಗೆ ಕಾಣಿಸ್ತಾ ಇದೆ. ಏನ್ಯಾವ ಅವರು ಉತ್ತರ ಪ್ರದೇಶದ ಮೇಲೂ ವಿಪರೀತ ಪ್ರೀತಿಯನ್ನು ತೋರಿಸಿದ್ರು, ಆದರೆ ಅಲ್ಲೂ ವರ್ಕೌಟ್ ಆಗಿಲ್ಲ ಅವ್ರಿಗೆ. ಇಲ್ಲಿ ತಮಿಳ್ನಾಡಲ್ಲಿ ತೋರಿಸಿದ್ರು, ಅಲ್ಲೂ ವರ್ಕೌಟ್ ಆಗಿಲ್ಲ ಅವ್ರಿಗೆ, ಎರಡೂ ಕಡೆ ಆಗಿಲ್ಲ. ಆಲ್ ರೈಟ್, ನೋಟಾ ಮತಕ್ಕಾಗಿ ಪ್ರಚಾರ ನಡೆಸಿದ್ರಂತೆ ಕಾಂಗ್ರೆಸ್ನವರು. ಇಂದೋರ್ನಲ್ಲಿ 1.95 ಲ್ಯಾಕ್ ವೋಟ್, ಅಂದರೆ 2 ಲಕ್ಷ ವೋಟ್ ಹೆಚ್ಚು ಕಡಿಮೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಅಭ್ಯರ್ಥಿ ನೋಟಾ ಮತಕ್ಕಾಗಿ ಪ್ರಚಾರ ಮಾಡಿದ್ರು. ಅವರು ಕ್ಯಾಂಡಿಡೇಟ್ ಆ ಕಡೆ ಹೊಟ್ಟೋದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ನೋಟಾ ವೋಟ್ ಹಾಕಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಕೇಳ್ಕೊಂಡಿದ್ರು. ಅದೇ ನಾನು ಯಾವಾಗಲೇ ಹೇಳಿದೆ ಅದನ್ನ, ಆ ಥರ ಏನೋ ರೀಸನ್ ಆಗಿರುತ್ತೆ ಅದು ಅಂತ ಆಗಿದ್ದು. ಆದರೆ ಅಲ್ಲಿ ಕಾಂಗ್ರೆಸ್ಸಿಗೆ, ಅಲ್ಲಿ ಬಿಜೆಪಿನೇ ಗೆದ್ದಿದೆ ಅಲ್ಲಿ, ಬಟ್ ನೋಟಾ ಸೆಕೆಂಡ್ ಹೈಯೆಸ್ಟ್ ಮತ ಆಗಿದೆ. ಆಲ್ ರೈಟ್, ದಟ್ಸ್ ಓಕೆ. ಈಗ ಪ್ರಧಾನಿ ಬಳಿಕ ಚಂದ್ರಬಾಬು ನಾಯ್ಡು ಸಂಪರ್ಕಿಸಿದಾರಂತೆ ಅಮಿತ್ ಶಾ ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ಚೆನ್ನಾಗಿದ್ದೀರಾ, ಎಲ್ಲ ವೆರಿ ಗುಡ್ ಅಂತ ಹೇಳಿರ್ತಾರೆ. ಪ್ರಧಾನಿ ಬಳಿಕ ಈಗ ಅವರು ಮಾತಾಡಿದ್ದಾರೆ. ಆಲ್ ರೈಟ್, ಅವರೆಲ್ಲ ಮಾತಾಡಲೇಬೇಕು, ಮತ್ತು ಅವರು ಸಂಘ ಅವರ ಒಳಗಡೆ ಇರೋರು ಅವರು. ಚಂದ್ರಬಾಬು ಮತ್ತು ನಿತೀಶ್ ಇಬ್ಬರನ್ನು ಮ್ಯಾನೇಜ್ ಮಾಡೋಕ್ಕಾದರೆ NDA ಸರ್ಕಾರ ಮಗದೊಮ್ಮೆ ಸ್ಥಾಪನೆ ಆಗತ್ತೆ. ಅವರಿಬ್ಬರನ್ನು ಮ್ಯಾನೇಜ್ ಮಾಡೋಕ್ಕಾಗದೇ ಇದ್ದರೆ ಸ್ಥಾಪನೆ ಆಗಲ್ಲ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಈಗ ಲೆಕ್ಕಾಚಾರದಲ್ಲಿ ಕಳೆದ 5 ವರ್ಷದಿಂದ ವಿಪರೀತವಾದ ಸಂಕಟ ಮತ್ತು ನೋವನ್ನು ಅನುಭವಿಸಿದ್ದಂಥ ಚಂದ್ರಬಾಬು ನಾಯ್ಡು ಸಡನ್ಲಿ ಎಷ್ಟು ಇಂಪಾರ್ಟೆಂಟ್ ಪೊಸಿಷನ್ಗೆ ಬಂದುಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಯಾರದ್ದೋ ಮಿಸ್ಟೇಕ್ಗಳಿಗೆ ಅಂತ ನೋಡ್ಕೊಳ್ಳಿ. ಒಂದು ಕಡೆ ತಾನೇ ಅಧಿಕಾರವನ್ನು ಆಂಧ್ರದಲ್ಲಿ ಹಿಡಿತಾರೆ, ಇನ್ನೊಂದು ಕಡೆ ದೇಶವನ್ನು ಯಾರು ಹಿಡಿಬೇಕು ಅನ್ನೋದು ತೀರ್ಮಾನ ಮಾಡಬೇಕಾಗಿದೆ. 7-8 ತಿಂಗಳ ಹಿಂದೆ ಜೈಲಿಗೆ ಹೋಗ್ಬೇಕಾಗಿದ್ದ ಸ್ಥಿತಿ. ಆ ಪರಿಸ್ಥಿತಿನಲ್ಲಿ ಇದ್ದಂಥವ್ರಿಗೆ ಹೇಗೆ ತಿರ್ಕೊಂಡು ಬರುತ್ತೆ ಹಣೆ ಬರಹ ಫೇಟ್ ಅನ್ನೋದನ್ನು ನೋಡ್ಕೊಳ್ಳಿ. 7-8 ತಿಂಗಳ ಹಿಂದೆ ಎಲ್ಲವನ್ನೂ ಕಳೆದುಕೊಂಡಂತೆ ಜೈಲಿಗೆ ಹೋಗಿ ಬರಬೇಕು ಅನ್ನೋದಿತ್ತು. ಆದರೆ ಇವತ್ತು ಆ ರಾಜ್ಯವೇ ಅವ್ರ ಕೈಗೆ ಬರುತ್ತೆ. ಜೊತೆಗೆ ದೇಶವನ್ನು ಆಳುವವರನ್ನ ಯಾರು ಅನ್ನೋದನ್ನು ನಾನೇ ತೀರ್ಮಾನ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದೆ. ದಾಟ್ ಇಸ್ ದ ಫೇಟ್ ಆಫ್ ಪೀಪಲ್ ಅಂತ ಕಾಣುತ್ತೆ. ಇದಕ್ಕಿಂತ ಟರ್ನ್ ಅರೌಂಡ್ ಇನ್ನೊಂದು ಇರಲಿಕ್ಕಿಲ್ಲ. ರಾಜ್ಯಗಳಲ್ಲಿ ಕಿಂಗ್ ಮೇಕರ್ ಪಾರ್ಟಿಗಳು ಹುಟ್ಕೊಳ್ಳೋದು ಬಹಳ ಕಾಮನ್. ದೇಶದಲ್ಲಿ ಕಿಂಗ್ ಮೇಕರ್ ಪಾರ್ಟಿಗಳು ಕಡಿಮೆ ನಿಜ. ಸಾಮಾನ್ಯವಾಗಿ ಲೆಕ್ಕ ಹಾಕೊಳ್ಳಿ, ಇವತ್ತು ಅವರ ಪರಿಸ್ಥಿತಿ ಆಗಿದೆ. ಕಾಂಗ್ರೆಸ್ನಿಂದಲೂ ಚಂದ್ರಬಾಬು ನಾಯ್ಡುನ ಸಂಪರ್ಕ ಮಾಡ್ತಾ ಇದ್ದಾರಂತೆ. ಅವರು ಕೂಡ ಸಂಪರ್ಕ ಮಾಡ್ತಿದ್ದಾರೆ. ಅವ್ರಿಗೂ ಹಳೆ ಫ್ರೆಂಡ್ಸ್ ಇರ್ತಾರೆ, ಯಾರೋ ಸಂಪರ್ಕ ಮಾಡಿರ್ತಾರೆ. ಆಲ್ ರೈಟ್, ಇವ್ರು ಗಟ್ಟಿಯಾಗಿ ನಿಲ್ತಾರಾ ಇಲ್ವಾ ಅನ್ನೋದ್ರ ಅವ್ರಿಗೆ ಬಿಟ್ಟಿರೋದು, ಅವರಿಬ್ಬರಿಗೆ ಗೊತ್ತದು. ಇಲ್ಲಿವರೆಗೂ ಮೊದಲ ಪ್ರತಿಕ್ರಿಯೆ ಕೊಟ್ಟಿರೋದ್ರಲ್ಲಿ ಅವ್ರು NDA ಜೊತೆಗೆ ಇದ್ದಾರೆ. ಇನ್ನೂ ಡೌಟ್ ಇಟ್ಕೊಳಕ್ ಬರುತ್ತೆ ಸರ್? ಹೇಳಕ್ಕಾಗಲ್ಲ, ಇವೆಲ್ಲ ಇವತ್ತೇ ಇತ್ಯರ್ಥ ಆಗೋ ಮ್ಯಾಟರ್ ಅಲ್ಲ. ತುಂಬಾ ದಿನಗಳು ಬೇಕು ಇದೆಲ್ಲ. ಇದಕ್ಕೆ ಇನ್ನೂ 1 ವಾರ 8 ದಿನ ಕೆಲಸ ಇದೆ. ಈಗ ಬಿಜೆಪಿಗೆ 270+ ಬಂದ್ಬಿಟ್ಟಿದ್ರೆ ನಾಳಿದ್ದು ಸ್ವೇರಿಂಗ್ ಇನ್ನು ಅದ್ರ ಆಚೆ ನಾಳಿದ್ದು ಇದು ಅಂತ ಹೇಳ್ಬಿಡೋರು. ಈಗ ಹಂಗಲ್ಲ, ಇವರೆಲ್ಲರನ್ನೂ ಸೇರಿಸ್ಕೊಂಡು ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಈ ಮಧ್ಯದಲ್ಲಿ ಯಾರ್ಯಾರ ಬೆಳವಣಿಗೆ ಏನೇನಾಗುತ್ತೋ, ಯಾರ್ಯಾರ ಮೇಲೆ ಯಾವ ಒತ್ತಡ ಹಾಕ್ತಾರೋ, ಯಾರ್ಯಾರಿಗೆ ಯಾವ ಆಮಿಷ ತೋರಿಸ್ತಾರೋ, ಯಾರ ಆಸೆಗಳು ಏನೇನಿದೆಯೋ, ಯಾರ ಡಿಮಾಂಡ್ಸ್ ಏನೇನಿದೆಯೋ ಗೊತ್ತಿಲ್ಲ. ವಿ ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಪ್ರಧಾನಿ ಆಗೋದ್ರಲ್ಲಿ ಮೋದಿ ಅವರು ಅದ್ರ ಆ ವಿಷಯದಲ್ಲಿ ಏನು ಡೌಟ್ ಇರಲ್ಲ ಅಲ್ಲ ಸರ್? ಹೇಗೆ ಹೇಳೋದು? ಅದು ಡೌಟೇ. ಹೌದು, ಹೇಗೆ ಹೇಳೋದು ನಾನು? ಐ ಕೆನಾಟ್ ಸೇ 300 NDAಗೆ ಬಂದಿದೆ ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಮೋದಿನೇ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ ನಾನು. ಇಟ್ ಈಸ್ ಅಗೈನ್ ಡಿಸೈಡೆಡ್ ಬೈ JDU ಅಂಡ್ TDP. ಅವರಿಬ್ರು ಸಪೋರ್ಟ್ ಮಾಡಿ, ಅವರಿಬ್ರು ಮೋದಿನೇ ಒಪ್ಕೊಂಡು ನೀವೇ ಆಗಬೇಕು ಸರ್ ಅಂತಂದ್ರೆ ಅವರೇ ಆಗ್ತಾರೆ. ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಹೇಗೆ ಹೇಳೋದು ಅದನ್ನ ಹಾಗೆ ಆಗ್ತಾರೆ ಅಂತ? ಆ ವಿಷಯದಲ್ಲೂ ಪ್ರಶ್ನೆ ಇದೆ. ವಿ ಡೋಂಟ್ ನೋ, ಗೊತ್ತಿಲ್ಲ.